ಆರ್ಜೆ ನ್ಯೂಸ್ಗೆ ಸ್ವಾಗತ. ಇದು ಲಿಸ್ಟರ ನುಡಿಯ ನೇರ ಸಮರ. ಇದು ಬದಲಾವಣೆಯ ಧ್ವನಿ. ಆರ್ಜೆ ನ್ಯೂಸ್ಗೆ ಸ್ವಾಗತ. ಇದು ನಿಷ್ಠುರ ನುಡಿಯ ನೇರ ಸಮರ. ಸಿಂಧನೂರು ತಾಲೂಕಿನ ರತ್ನಾಪುರ ಹಟ್ಟಿ ಗ್ರಾಮದಲ್ಲಿ ಮೊಟ್ಟ ಮೊದಲ ಬಾರಿಗೆ ಬಂದಿರುವ ಕೆಎಸ್ಆರ್ಟಿಸಿ ಬಸ್ಸನ್ನು ಕಂಡು ಗ್ರಾಮಸ್ಥರಲ್ಲಿ ಸಂತೋಷದ ಸಡಗರ. ಸಿಂಧನೂರು ತಾಲೂಕಿನ ರತ್ನಾಪುರ ಹಟ್ಟಿ ಗ್ರಾಮದ ಕನಸಾಗಿ ಉಳಿದಿರುವಂತಹ ಇತಿಹಾಸದಲ್ಲಿ ಗ್ರಾಮಕ್ಕೆ ಪ್ರಥಮ ಬಾರಿ ಬಂದ ಕೆಎಸ್ಆರ್ಟಿ ಬಸ್ಸನ್ನು ಕಂಡ ಜನರಲ್ಲಿ ಸಂತೋಷದ ಸಡಗರ. ಯಾರಿಂದಲೂ ನೀಗದ ಸಂಕಲ್ಪ ಪೂರ್ಣಗೊಳಿಸಿದ ರೈತ ಮುಖಂಡ ಶರಣಪ್ಪ ಮರಳಿರವರ ಪ್ರಯತ್ನಕ್ಕೆ ಸಿಕ್ಕ ಪ್ರತಿಫಲ. ಸಿಂಧನೂರು ಸಾರಿಗೆ ಘಟಕದ ವ್ಯವಸ್ಥಾಪಕರಾದ ಪ್ರಕಾಶ್ ದೊಡ್ಡಮನಿ ಮಾತನಾಡಿ, ಪ್ರತಿದಿನ ಬೆಳಿಗ್ಗೆ 9 ಗಂಟೆಗೆ ಹಾಗೂ ಸಂಜೆ 5 ಗಂಟೆಗೆ ಬಸ್ಸಿನ ವ್ಯವಸ್ಥೆ ಕಲ್ಪಿಸಲಾಗಿದೆ. ಇದರ ಸದುಪಯೋಗವನ್ನು ರತ್ನಾಪುರ ಹಟ್ಟಿ ಗ್ರಾಮದ ಜನರು ಪಡೆದುಕೊಳ್ಳಬೇಕೆಂದು ತಿಳಿಸಿದರು. ಪಂಚಮಸಾಲಿಯ 2A ಮೀಸಲಾತಿಯ ಹೋರಾಟದಲ್ಲಿ ನಡೆದ ಲಾಠಿ ಚಾರ್ಜ್ ಕುರಿತು ಇಂದು ನಗರದ ಗಣೇಶ್ ಗುಡಿಯಿಂದ ತಹಸೀಲ್ದಾರ್ ಕಚೇರಿಯವರೆಗೆ ಬೃಹತ್ ಪ್ರತಿಭಟನಾ ಮೆರವಣಿಗೆಯನ್ನು ನಡೆಸಲಾಯಿತು. ನಂತರ ತಹಸೀಲ್ದಾರ್ ಅವರಿಗೆ ಮನವಿ ಪತ್ರ ಸಲ್ಲಿಸಲಾಯಿತು. ಪಂಚಮಸಾಲಿಗೆ 2A ಮೀಸಲಾತಿ ನೀಡುವಂತೆ ಒತ್ತಾಯಿಸಿ ಬೆಳಗಾವಿಯಲ್ಲಿ ನಡೆದ ಪ್ರತಿಭಟನೆಯಲ್ಲಿ ಪಂಚಮಸಾಲಿಯವರ ಮೇಲೆ ನಡೆದಿರುವಂಥ ಲಾಠಿ ಚಾರ್ಜನ್ನು ವಿರೋಧಿಸಿ ಇಂದು ಸಿಂಧನೂರು ನಗರದ ಗಣೇಶ್ ದೇವಸ್ಥಾನದಿಂದ ಬೃಹತ್ ಪ್ರತಿಭಟನಾ ಮೆರವಣಿಗೆ ಮೂಲಕ ತಹಸೀಲ್ ಕಚೇರಿಗೆ ಆಗಮಿಸಿ ತಹಸೀಲ್ದಾರಿಗೆ ಮನವಿ ಪತ್ರವನ್ನು ಸಲ್ಲಿಸಲಾಯಿತು. ಪ್ರತಿಭಟನೆಯನ್ನು ಮಾಡತಕ್ಕಂಥ ಸಂದರ್ಭದಲ್ಲಿ ರಾಜ್ಯದ ಮುಖ್ಯಮಂತ್ರಿಗಳು ನಮ್ಮ ಸಮಾಜದವರ ಜೊತೆ ಮಾತಾಡಲಿಕ್ಕೆ ಕೂಡ ಸೌಜನ್ಯಕ್ಕೆ ಅವರು ಬರದೇ ಹೋಗಿದ್ದರಿಂದ ಅಲ್ಲಿ ಇರ್ತಕ್ಕಂಥ ಜನರು